ಪುನರ್ಜನ್ಮಗಳ ಬಗ್ಗೆ ಹೇಳಲು ಹೋದಾಗ ಮೊದಲನೇ ಬಾರಿಗೆ ನಮಗೆ ಜ್ಞಾಪಕ ಬರುವಂತಹ ಪ್ರಕರಣ ಬಂದು ಶಾಂತಿ ದೇವಿ ಪ್ರಕರಣ. ಇದು ಭಾರತದ ಪ್ರಸಿದ್ಧ ಪುನರ್ಜನ್ಮಗಳ ಒಂದು ಉದಾಹರಣೆಯಾಗಿದೆ. ವಿಸ್ಮಯ ಏನೆಂದರೆ ಈ ಪ್ರಕರಣದ ಬಗ್ಗೆ ಸತ್ಯಾಂಶವನ್ನು ಶೋಧಿಸುವುದಕ್ಕೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೇ ಒಂದು ಸಮಿತಿನ ರಚಿಸಿ ಈ ಮೂಲಕ ಈ ಪ್ರಕರಣದ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿದ್ದರು. ಆಕೆ ಶಾಂತಿ ದೇವಿ 1926ನೇ ಇಸ್ವಿಯಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಾದಂತಹ ದೆಹಲಿಯಲ್ಲಿ ಜನಿಸಿರುತ್ತಾಳೆ. ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ 3-4ನೇ ವಯಸ್ಸಿನಲ್ಲಿಯೇ ಆಕೆ ಮಾತನಾಡಲು ಶುರು ಮಾಡಿದ್ದಳು. ಆದರೆ ಆಕೆಯ ಪ್ರತಿಯೊಂದು ಮಾತು ಮೊದಲಿಗೆ ಅವರ ತಾಯಿಗೆ ನಗು ತರಿಸಿದ್ರು, ತದನಂತರ ಭಯ ತರಿಸಿತ್ತು. ಅವರ ಮನೆಯವರೆಲ್ಲರೂ ಆಕೆಯ ಮಾತನ್ನು ತುಂಬಾ ಆಶ್ಚರ್ಯದಿಂದ ನೋಡುತ್ತಿದ್ದರು. ಏಕೆಂದರೆ ಆ ಮಗು ಹೇಳ್ತಿತ್ತು, ಇದು ನಮ್ಮನೆ ಅಲ್ಲ, ನಮ್ಮನೆ ಬೇರೆ ತರ ಇರೋದು, ಇದು ನಮ್ಮನೆ ಅಲ್ಲ, ನಂಗೆ ಗಂಡ ಇದ್ದಾನೆ, ನಮ್ಮದು ಬಂದು ಮಥುರಾ, ನನ್ನ ಹೆಸರು ಶಾಂತಿ ದೇವಿ ಅಲ್ಲ, ನನ್ನ ಹೆಸರು ಲುಗಡಿ ದೇವಿ. ಇವಳ ಮಾತನ್ನು ಇಡೀ ಕುಟುಂಬ ಆಶ್ಚರ್ಯದಿಂದ ನೋಡೋಕ್ಕೂ ಶುರು ಮಾಡಿದ್ರು. ಅದು ಅಕ್ಕಪಕ್ಕದ ಮನೆಗೆ, ಊರಿಗೆಲ್ಲ ಗೊತ್ತಾಯ್ತು, ಯಾಕೆ ಈ ತರ ಮಗು ಆಡ್ತಾ ಇದೆ. ಸರಿ, ಇಂಥ ವಿಷಯಗಳ ಬಗ್ಗೆ ಹೇಳೋದನ್ನ ಕೇಳಿ ಅವ್ರ ಮಕ್ಕಳು ಓದುವಂತ ಶಾಲೆಯ ಶಿಕ್ಷಕರು ಮಥುರಾಗೆ ಲೆಟರ್ ಬರೀತಾರೆ. ಈ ತರ ಒಂದು ಪ್ರಕರಣ ನಮ್ಮ ಶಾಲೆಯಲ್ಲಿ ಓದ್ತಾರೋ ಮಗುಗಾಗ್ತಾ ಇದೆ. ಆಕೆ ತನ್ನ ಗಂಡನ ಹೆಸರು ಕೇದಾರ್ನಾಥ್ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಕೇದಾರ್ನಾಥ್ ಅನ್ನೋ ವ್ಯಕ್ತಿ ಅಲ್ಲಿದ್ದಾನ ಕೇಳಿ. ಆ ಕೇದಾರ್ನಾಥನ ಹೆಂಡತಿ ಹೆಸರು ಲುಗಡಿ ದೇವಿನ ಕೇಳಿ. ಆ ಲುಗಡಿ ದೇವಿ 1925ನೇ ಇಸ್ವಿದಲ್ಲಿ ಸತ್ತಿದ್ದಾಳ ಕೇಳಿ. ಬಟ್ ಅದಕ್ಕೆ ಆಟೋಮೆಟಿಕ್ ಆಗಿ ಮಾಹಿತಿ ಬಂತು, ನಿಜವಾಗ್ಲೂ ಮಥುರಾದಲ್ಲಿ ಕೇದಾರ್ನಾಥ್ ಅಂತ ವ್ಯಕ್ತಿ ಇದ್ದ, ಅವನ ಹೆಂಡತಿ ಕೆಲವು ವರ್ಷಗಳ ಹಿಂದೆ ಸತ್ತಿದ್ದಾಳೆ, ಮಗುಗೆ ಜನನ ಕೊಡೋ ಸಂದರ್ಭದಲ್ಲಿ ಆಕೆ ಸತ್ತಿದ್ದಳು. ಈ ವಿಷಯ ತಿಳಿದು ಶಿಕ್ಷಕರಿಗೂ ಆಶ್ಚರ್ಯ ಆಯ್ತು, ಮನೆಯವ್ರಿಗೂ ಆಶ್ಚರ್ಯ ಆಯ್ತು. ಒಂದು ದಿನ ಆ ಕೇದಾರನಾಥನಿಗೂ ಈ ವಿಷಯ ಗೊತ್ತಾಗಿ ಆತ ಶಾಂತಿ ದೇವಿನ ಪರೀಕ್ಷೆ ಮಾಡೋಕ್ಕಿಂತಾನೆ ದೆಹಲಿಗೆ ಬರ್ತಾನೆ. ಅವನು ಬಂದ ತಕ್ಷಣ ಶಾಂತಿ ದೇವಿ ಅವನ್ನ ಗುರುತಿಸ್ತಾಳೆ. ಅವನ ಜೊತೆ ಗಂಡ ಹೆಂಡತಿ ಶೈಲಿಯಲ್ಲಿ ಮಾತನಾಡ್ತಾಳೆ. ಅವನ ದೇಹದ ಖಾಸಗಿ ಗುರುತುಗಳನ್ನ ಅವಳು ಹೇಳ್ತಾಳೆ. ಆಮೇಲೆ ಶಾಂತಿ ದೇವಿನ ಮಥುರಾ ನಗರಕ್ಕೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಿದ್ದಂತೆ ಆಕೆ ಮನೆದು ದಾರಿ ಯಾವುದು ಅಂತ ಅವಳೇ ತೋರಿಸ್ತಾಳೆ. ಮನೆ ಒಳಗಡೆ ಏನೇನ್ ಬದಲಾವಣೆ ಆಗಿದೆ, ಯಾವ ವಸ್ತು ಮೊದಲೆಲ್ಲಿತ್ತು ಇವಾಗ ಎಲ್ಲಿದೆ, ಮೊದಲು ಯಾವ ಕಡೆ ಏನಿತ್ತು ಅನ್ನೋದನ್ನ ಹೇಳ್ತಾಳೆ. ಆ ಮನೆಯ ಮತ್ತೆ ಆ ಮನೆಯ ಸುತ್ತಮುತ್ತಲಿನವರು ಮತ್ತೆ ಅವ್ರ ಸಂಬಂಧಿಕರು ಎಲ್ಲರನ್ನು ಗುರುತಿಸಿ ಮಾತನಾಡ್ತಾಳೆ. ಆ ಸಣ್ಣ ಹುಡುಗಿ ಒಬ್ಬ ಯುವಕನನ್ನ ತೋರಿಸಿ ಇವನ್ ನನ್ನ ಮಗ ಅಂತನೂ ಹೇಳ್ತಾಳೆ. ನಿಜಕ್ಕೂ ಆತ ಲುಗಡಿ ದೇವಿ ಮಗನೇ ಆಗಿರ್ತಾರೆ. ಇಂಥ ಒಂದು ಪ್ರಕರಣ ದೆಹಲಿಯಲ್ಲೇ ಸಂಭವಿಸಿರೋದ್ರಿಂದ ಮಹಾತ್ಮ ಗಾಂಧೀಜಿಯವರು ಇದ್ರ ಬಗ್ಗೆ ಆಶ್ಚರ್ಯ ಪಡ್ತಾರೆ. ಈ ತನಿಖಾ ಸಮಿತಿನ ಅವ್ರು ರಚಿಸಿದಾಗ ಅದರಲ್ಲಿ ಸುಮಾರು 15 ಜನ ತಂಡದ ಸಮಿತಿ ಸದಸ್ಯರನ್ನಾಗಿ ಮಾಡ್ತಾರೆ. ಅವರಲ್ಲಿ ವಕೀಲರು, ಶಿಕ್ಷಕರು, ಸಮಾಜ ಮುಖಂಡರು ಕೂಡ ಇರ್ತಾರೆ. ಅವರು ನವದೆಹಲಿಯಲ್ಲೂ ಕೂಡ ತನಿಖೆ ಮಾಡ್ತಾರೆ, ಮಥುರಾದಲ್ಲಿ ಕೂಡ ಪರಿಶೀಲನೆ ಮಾಡ್ತಾರೆ. ಅವರು ಶಾಂತಿ ದೇವಿ ಹೇಳಿರುವಂತ ಎಲ್ಲಾ ವಿಷಯಗಳು
ಲುಗಡಿ ದೇವಿ ಜೀವನ ಜೊತೆಗೆ ಸರಿ ಹೊಂದುತ್ತವೆ ಅಂತ ಹೇಳ್ತಾರೆ. ಇಂಥದೇ ಇನ್ನೊಂದು ಪ್ರಕರಣವನ್ನು ವಿವರಿಸುವುದಾದರೆ ದೋಲನ್ ಚಾಂಪಾ ಮಿತ್ರ ಪ್ರಕರಣ. ಈತ 1967ನೇ ಇಸ್ವಿಯಲ್ಲಿ ಕೋಲ್ಕತ್ತಾದಲ್ಲಿ ಜನಿಸ್ತಾನೆ. ತುಂಬಾ ಚಿಕ್ಕ ವಯಸ್ಸಿನಲ್ಲೇ 3-4ನೇ ವರ್ಷದಲ್ಲೇ ದೋಲನ್ ಮಾತನಾಡೋಕ್ಕೆ ಶುರು ಮಾಡ್ತಿದ್ದೆ. ಇದು ಹೆಣ್ಣು ಹುಡುಗಿ ಹುಟ್ಟಿರೋದು. ಆಕೆ ಹೇಳ್ತಾ ಇರ್ತಾಳೆ, ನಾನು ಹುಡುಗ ಹುಡುಗಿ ಅಲ್ಲ, ನಮ್ಮ ಮನೆ ಇದಲ್ಲ, ನಮ್ಮ ಮನೆ ಬೇರೆ ಊರಲ್ಲಿದೆ, ನಂಗೆ ಅಪ್ಪ ಅಮ್ಮ ಬೇರೆಯವರಿದ್ದಾರೆ. ಈ ಮಾತು ಕೇಳಿದಾಗ ಮೊದಲು ತಾಯಿ ನಗ್ತಾಳೆ ಈ ಕೇಸಲ್ಲಿ. ಆಮೇಲೆ ಭಯ ಬಿಡ್ತಾಳೆ, ಏನ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತ. ಆಮೇಲೆ ತಂದೆ ತಾಯಿ, ಅಕ್ಕಪಕ್ಕದ ಮನೆಯವರು, ಸ್ಕೂಲಲ್ಲಿ ಮತ್ತೆ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಏನ್ ಹಿಂಗಾಡ್ತಾಳೆ. ಮತ್ತೆ ಯಾವ ಊರು ಏನು ಅಂದಾಗ ಮಗು ಹೇಳ್ತದೆ, ನಮ್ದು ಊರು ಬೋರ್ಡ್ವಾ, ನಮ್ದು ದೊಡ್ಡ ಮನೆ ಇದೆ, ನಾವು ತುಂಬಾ ಶ್ರೀಮಂತರು, ನಾನು ಆಕ್ಚುಲಿ ಹುಡುಗ, ನಂಗೆ ತಲೆಗೆ ಬಿದ್ದ ಏಟಿಂದ ನಾನು ಸತ್ತೋಗ್ಬಿಡ್ತೀನಿ. ಅದೇ ತರ ಅವಳು ಹುಡುಗರ ತರಾನೇ ಆಡ್ತಾಳೆ, ಅವಳ ವರ್ತನೆ ಹುಡುಗನ ತರಾನೇ ಇರ್ತದೆ, ಹುಡುಗರ ಬಟ್ಟೆನೆ ಧರಿಸೋಕೆ ಇಷ್ಟಪಡ್ತಾಳೆ, ಅವಳ ಮಾತು ಹುಡುಗನ ತರಾನೇ ಇರ್ತದೆ. ಅವಳು ಮಾತು ಕೇಳಿ ಮನೆಯವರು, ಅಕ್ಕಪಕ್ಕದ ಮನೆಯವರು ಇದನ್ನ ಪತ್ತೆ ಹಚ್ಚಲೇಬೇಕಂತ ಮತ್ತೆ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿ ನೋಡಿದಾಗ ನಿಜವಾಗ್ಲೂ ಅವಳು ಹೇಳಿದ ಜಾಗದಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯದು ವಿನ್ಯಾಸನ ಅವಳು ಮನೆ ಆಚೆ ನಿಂತೆ ಹೇಳ್ತಾಳೆ, ಈ ಕಡೆ ಕಿಟಕಿ ಇದೆ ಅಂತ, ಕಬೋರ್ಡ್ ಇದೆ, ಬಾಚುಮ ಹಿಂಗಿದೆ, ಒಳಗಡೆ ನೋಡಿದ್ರೆ ಅದೇ ತರ ಇರ್ತದೆ. ಅವಳು ಮನೆಯ ಎಲ್ಲಾ ಸದಸ್ಯರು ವಿವರನೂ ಹೇಳ್ತಾಳೆ, ಜೊತೆಗೆ ಆ ಎಲ್ಲಾ ಸದಸ್ಯರನ್ನು ಅವಳು ಗುರುತಿಸ್ತಾಳೆ. ಆ ಮನೆಯಲ್ಲಿ ಒಂದು ಕಬ್ಬಿಣ ಪೆಟ್ಟಿಗೆ ಇರುತ್ತೆ, ತಿಜೋರಿ, ಅಲ್ಮೆರಾ. ಅದ್ರ ಒಳಗಡೆ ಎಷ್ಟು ಹಣ ಇತ್ತು ಅನ್ನೋದು ಕೂಡ ಹೇಳುತ್ತೆ. ಆದ್ರೆ ಆಕಸ್ಮಿಕವಾಗಿ ಆ ಅಲ್ಮೆರಾ ಯಾರೊಬ್ರು ಗಮನಿಸಿರಲ್ಲ. ಅದನ್ನ ತೆಗೆದು ನೋಡಿದ್ರೆ ಅದ್ರ ಒಳಗಡೆ ದುಡ್ಡಿದ್ದು ನಿಜ ಆಗಿರುತ್ತೆ. ಇದು ಕೂಡ ಪುನರ್ಜನ್ಮದ ಇನ್ನೊಂದು ವಿಚಿತ್ರ ಪ್ರಕರಣ ಆಗಿದೆ. ಜೇಮ್ಸ್ ಲೈನಿಂಗರ್ ಪ್ರಕರಣ. ಇದು ಅಮೆರಿಕದ ಒಂದು ಪುನರ್ಜನ್ಮ ಕಥೆ ಆಗಿದೆ. ಈ ವ್ಯಕ್ತಿ ಹೆಸರು ಜೇಮ್ಸ್ ಲೈನಿಂಗರ್. ಇವರು ಲೊಯ್ಸಾನಿಯಾ ಆ ಸ್ಥಳದಲ್ಲಿ ಜನಿಸಿರ್ತಾರೆ 1998ರಲ್ಲಿ. ಇವನು ರಾತ್ರಿ ಇವನು ತನ್ನ 2-3ನೇ ವಯಸ್ಸಿನಲ್ಲೇನೆ ಮಾತನಾಡಕ್ ಶುರು. ನೈಟ್ ಒಂದೊಂದ್ಸರಿ ಎದ್ದು ಕಿರ್ಚ್ಕೊಂಡು ಓಡ್ ಬರ್ತಾನೆ. ಪ್ಲೇನ್ ಕ್ರ್ಯಾಶ್ ಅಂತ ಹೇಳ್ತಾನೆ. ಲಿಟಲ್ ಮ್ಯಾನ್ ಕ್ಯಾನ್ ಗೆಟ್ ಔಟ್ ಅಂತ ಕಿರ್ಚ್ತಾ ಇರ್ತಾನೆ. ಕನಸಾಗಿರಲ್ಲ, ಸಣ್ಣ ಮಗು ಕನಸಿನಲ್ಲಿ ಪ್ಲೇನ್ ಬರೋದು, ಅವನು ಹೇಳೋದು. ಮತ್ತೆ ಅವನು ಚಿಕ್ಕ ವಯಸ್ಸಿನಿಂದಾನೇ ಯುದ್ಧ ವಿಮಾನಗಳ ಬಗ್ಗೆ ತುಂಬಾ ಆಸಕ್ತಿ, ಅದನ್ನ ಹುಡುಕೋದು. ಟಾಯ್ ಪ್ಲೇನ್ಸ್ ಜೊತೆ ವಿಶೇಷ ರೀತಿಯಾಗಿ ಆಟ ಆಡ್ತಾ ಇರ್ತಾನೆ. ಏವಿಯೇಷನ್ ಟರ್ಮ್ಸ್ ಎಲ್ಲ ಅವ್ನಿಗೆ ಗೊತ್ತಿರ್ತದೆ. ಫ್ಲೈಟ್ ಹೆಂಗೆ, ರನ್ವೇದಲ್ಲಿ ಏನ್ ಮಾಡಬೇಕು, ಯಾವ್ದು ಮಾಡಬೇಕು, ಒಳಗಡೆ ಏನೇನು ಕೀಬೋರ್ಡ್ಸ್ ಇರುತ್ತೆ. ಮತ್ತೆ ಅವ್ನು ಹೇಳ್ತಾ ಇರ್ತಾನೆ, ನಾನು ಪೈಲಟ್, ನಂದು ಪ್ಲೈನ್ ಕ್ರ್ಯಾಶ್ ಆಗ್ಬಿಟ್ಟು ನಾನು ಸತ್ತೋಗ್ಬಿಟ್ಟೆ. ಸರಿ, ನಿನ್ನ ಹೆಸರೇನಪ್ಪ ಅಂತ ಅವರು ಪೇರೆಂಟ್ಸು, ಫ್ರೆಂಡ್ಸು, ಟೀಚರ್ಸು, ನೈಬರ್ಸು ಕೇಳಿದಾಗ ನನ್ನ ಹೆಸರು ಜೇಮ್ಸ್. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನನ್ನ ಲ್ಯಾಟೋಮಾ ಬೇ ಅನ್ನೋ ವಿಮಾನ ಬ್ಲಾಸ್ಟ್ ಆಗುತ್ತೆ, ಅವಾಗ ನಾನು ಸತ್ತೋಗ್ಬಿಡ್ತೀನಿ. ನನ್ನ ಫ್ರೆಂಡ್ ಹೆಸರು ಜಾಕ್ ಲಾರ್ಸನ್ ಅಂತ, ಅವನು ಸತ್ತೋಗ್ಬಿಡ್ತಾನೆ. ಮತ್ತೆ ನಮ್ಮ ತಂದೆ ಬ್ರೂಸ್ ಲೈನಿಂಗರ್ ಅಂತ, ಅವರು ರಿಸರ್ಚ್ ಮಾಡ್ತಾ ಇರ್ತಾರೆ. ಈ ತರ ಎಲ್ಲ ಮಾಹಿತಿ ಇರ್ತದೆ. ಸರಿ, ಇವರ ತಂದೆ ತಾಯಿ ಕುತೂಹಲದಿಂದ ವೆಬ್ಸೈಟ್ ಅಲ್ಲಿ ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಈ ತರದ ಒಂದು ಪ್ಲೇನ್ ಕ್ರಾಶ್ ಆಗಿದ್ಯಾ, ಅವರಲ್ಲಿ ಈ ಹೆಸರಿನ ವ್ಯಕ್ತಿ ಪೈಲಟ್ ಆಗಿದ್ನ, ಅವನ ಕ್ರಾಶ್ ಅಲ್ಲಿ ಸತ್ತೋದ್ನ, ಅವನ ಫ್ರೆಂಡ್
ಜಾಕ್ ಲಾರ್ಸನ್ನ ಇದನ್ನೆಲ್ಲ ಕೇಳಿದಾಗ ಎಲ್ಲ ನಿಜಾನೇ ಆಗಿರ್ತದೆ. ಅವನ ಹೆಸರು ಅದೇ. ಮತ್ತೆ ಅವನಲ್ಲಿ ಕರ್ಕೊಂಡೋದಾಗ ಅವನ ತನ್ನ ಕೊಲೀಗ್ಸ್ನೆಲ್ಲ ಗುರುತಿಸ್ತಾನೆ. ಅವನು ಎಲ್ಲಾ ಫ್ಲೈಟ್ಗಳ ಬಗ್ಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಮಾಹಿತಿ ನೀಡ್ತಾ ಇದ್ದಾರೆ. ಹೇಗೆ ಓಡಿಸ್ಬೇಕು, ಮೈನರ್ ರಿಪೇರ್ಸ್ ಏನ್ ಬಂದ್ರೆ ಏನ್ ಮಾಡಬೇಕು, ಎಮರ್ಜೆನ್ಸಿ ಟೈಮಲ್ಲಿ ಏನ್ ಮಾಡಬೇಕು, ಇಂಥದ್ದನ್ನೆಲ್ಲ 2 ರಿಂದ 3 ವರ್ಷದ ಮಗು ಹೇಳ್ತಾ ಇರ್ತಾನೆ. ಇದು ಇಡೀ ಪ್ರಪಂಚದ ಗಮನ ಸೆಳೆದಂತಹ ಇನ್ನೊಂದು ಪುನರ್ಜನ್ಮದ ಪ್ರಕರಣ ಆಗಿರ್ತದೆ.